ಗೋಬಿ, ಪಾನಿಪುರಿ, ಕಬಾಬ್, ಕಾಟನ್ ಕ್ಯಾಂಡಿ, ಶವರ್ಮಾ ಆಯಿತು. ಇದೀಗ ನಿಮ್ಮ ಫೇವ್ರೇಟ್ ಐಸ್ ಕ್ರೀಮ್ ಮತ್ತು ಕೇಕ್ನಲ್ಲೂ ಕೂಡ ಹಾನಿಕಾರಕ ಅಂಶ ಇರೋದು ಪತ್ತೆಯಾಗಿದೆ. ಇದಷ್ಟೇ ಅಲ್ಲ, ಮನೆಯಲ್ಲಿ ತಿಂಡಿಗೆ ಅಂತ ಇನ್ಸ್ಟೆಂಟ್ ಆಗಿ ಬಳಸೋ ವಾಂಗಿಬಾತ್, ಬಿಸಿಬೇಳೆಬಾತ್ ಪೌಡರ್ನಲ್ಲೂ ಕೂಡ ಜೀವಕ್ಕೆ ಕುತ್ತು ತರೋ ಅಂಶ ಇರೋದು ಪತ್ತೆಯಾಗಿದೆ. ಹೌದು, ಈ ಜನುಮ ಇರೋದು ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನ ಸವಿಯೋದಕ್ಕೆ, ವೆರೈಟಿ ನಳಪಾಕಗಳನ್ನ ಟೇಸ್ಟ್ ಮಾಡೋದಕ್ಕೆ ಅಲ್ವಾ. ಆದ್ರೆ ಇದೆಲ್ಲ ನಾಲಿಗೆಗೆ ರುಚಿ ಕೊಡುತ್ತೆ, ಆದ್ರೆ ನಮ್ಮ ದೇಹವನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ. ನಿಜ, ಗೋಬಿ, ಪಾನಿಪುರಿ, ಕಬಾಬ್, ಕಾಟನ್ ಕ್ಯಾಂಡಿ ಬಳಿಕ ಇದೀಗ ಐಸ್ ಕ್ರೀಮ್ ಪ್ರಿಯರು, ಕೇಕ್ ಇಷ್ಟಪಡೋರು ಮಾತ್ರವಲ್ಲ, ವಾಂಗಿಬಾತ್, ಬಿಸಿಬೇಳೆಬಾತ್ ಪ್ರಿಯರಿಗೂ ಶಾಕ್ ಎದುರಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಲ್ಯಾಬ್ ರಿಪೋರ್ಟ್ ಇಂಥದ್ದೊಂದು ಆಘಾತಕಾರಿ ಅಂಶವನ್ನ ಬೆಳಕಿಗೆ ತಂದಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಹೈ ಅಲರ್ಟ್. ಸಾಂಬಾರ್ ಪೌಡರ್, ಬಿಸಿಬೇಳೆ ಬಾತ್ನಲ್ಲಿ ಹಾನಿಕಾರಕ ಅಂಶ ಪತ್ತೆ. ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮೆಗಾ ಆಪರೇಷನ್ ನಡೆಸಿದೆ. ಈ ವೇಳೆ ಅನುಮಾನ ಬಂದ ಆಹಾರದ ಸ್ಯಾಂಪಲ್ಸ್ ಪಡೆದ ಇಲಾಖೆ ಅವುಗಳನ್ನ ಟೆಸ್ಟಿಂಗ್ಗೆ ಒಳಪಡಿಸಿದೆ. ಚಿಕನ್ ಕಬಾಬ್ ಪೌಡರ್, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಮಸಾಲಾ ಪೌಡರ್, ವಾಂಗಿಬಾತ್ ಪೌಡರ್, ಸಾಂಬಾರ್ ಪೌಡರ್, ಬಿಸಿಬೇಳೆ ಬಾತ್ನ ಪರೀಕ್ಷೆಗೆ ಒಳಪಡಿಸಿದ್ದು, ಇದರಲ್ಲಿ ಕೆಲವೊಂದು ಕಡೆ ಹಾನಿಕಾರಕ ಅಂಶ ಇರುವುದು ವರದಿಯಾಗಿದೆ. ಇನ್ನು ಗೋಬಿಯಲ್ಲೂ ಟೆಸ್ಟಿಂಗ್ ವೇಳೆ ತಲಾ ಒಂದೊಂದು ಕಡೆ ಹಾನಿಕಾರಕ ಅಂಶ ಇರುವುದು ಪತ್ತೆಯಾಗಿದೆ. ಶೀಘ್ರದಲ್ಲಿಯೇ ಐಸ್ ಕ್ರೀಮ್ ಮತ್ತು ಕೇಕ್ ಪ್ರಿಯರಿಗೂ ಶಾಕ್. ಇನ್ನು ಇದಿಷ್ಟೇ ಅಲ್ಲ, ಕೆಲ ಐಸ್ ಕೇಕ್ ಮತ್ತು ಐಸ್ ಕ್ರೀಮ್ಗಳಲ್ಲಿ ಕೃತಕ ಬಣ್ಣ ಬಳಕೆಯ ಆರೋಪ ಇದ್ದು, ಇದೇ ಕಾರಣಕ್ಕೆ ಐಸ್ ಕೇಕ್ ಹಾಗೂ ಐಸ್ ಕ್ರೀಮ್ಗಳನ್ನ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಟೆಸ್ಟ್ಗೆ ಒಳಪಡಿಸಿದೆ. ಮುಂದಿನ ವಾರ ಇದರ ರಿಪೋರ್ಟ್ ಕೂಡ ಬರಲಿದ್ದು, ರಿಪೋರ್ಟ್ನಲ್ಲೇನಾದ್ರೂ ಹಾನಿಕಾರಕ ಅಂಶ ಕಂಡು ಬಂದ್ರೆ ಐಸ್ ಕೇಕ್ ಹಾಗೂ ಐಸ್ ಕ್ರೀಮ್ಗೆ ಬಳಸುವ ಕೃತಕ ಬಣ್ಣಗಳ ಬಳಕೆಯನ್ನ ಬ್ಯಾನ್ ಮಾಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ಭೋಜನ ಪ್ರಿಯರಿಗೆ ಈ ಕೃತಕ ಬಣ್ಣದ ಬಳಕೆ ದೊಡ್ಡ ತಲೆನೋವಾಗಿದ್ದು, ಇನ್ನಾದ್ರೂ ಸಂಬಂಧಪಟ್ಟವರು ಆರೋಗ್ಯ, ರುಚಿ ಎರಡರ ಬಗ್ಗೆ ಗಮನ ಹರಿಸಿ ವಿಷಕಾರಿ ಅಂಶಗಳ ಬಳಕೆಗೆ ಫುಲ್ ಸ್ಟಾಪ್ ಇಡಬೇಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.